ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ರೆಸಿಪಿ ವಿಭಾಗದಲ್ಲಿ ಹೆಸರುಬೇಳೆನ ಉಪಯೋಗಿಸ್ಕೊಂಡು ಯಾವ ರೀತಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಚಕ್ಲಿ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಸ್ನೇಹಿತರೆ, ಶ್ರಾವಣ ಮಾಸ ಹತ್ರ ಬರ್ತಾ ಇದ್ದಂಗೆ ಹಬ್ಬಗಳ ಸುರಿಮಳೆನೂ ಕೂಡ ಹತ್ರ ಜಾಸ್ತಿ ಇರುತ್ತೆ. ಹಾಗಾಗಿ ಫಸ್ಟ್ ಬರೋ ಅಂಥ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಯಾವ ರೀತಿ ಈಸಿಯಾಗಿ ಚಕ್ಲಿನ ಮಾಡ್ಕೊಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಬನ್ನಿ ನೋಡೋಣ ಯಾವ ರೀತಿ ಹೆಸರುಬೇಳೆ ಚಕ್ಲಿಯನ್ನು ಮಾಡ್ಕೊಳೋದು ಅಂತ. ಅರ್ಧ ಕಪ್ಪಿನಷ್ಟು ಕಾಲು ಕಪ್ಪಿನಷ್ಟು ಕಡಲೆನ ತಗೊಂಡಿದ್ದೀನಿ. ಹಾಗೆ 1 ಕಪ್ಪಿನಷ್ಟು ಫುಲ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದೇ ಕಪ್ ಮೆಜರ್ಮೆಂಟಲ್ಲಿ ಹೆಸರುಬೇಳೆನ ತಗೊಂಡಿದ್ದೀನಿ. ಸೇಮ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ ಎರಡನ್ನೂ. ನೀವು ಬೇಕಾದರೆ ಅಕ್ಕಿ ಹಿಟ್ಟಿನ ಪ್ರಮಾಣವನ್ನು ಇನ್ನೊಂದು ಅರ್ಧ ಕಪ್ 1.5 ಕಪ್ಪಿನಷ್ಟು ಹೆಚ್ಚಿಸ್ಕೋಬೋದು. ಹಾಗೆ 1-2 ಸ್ಪೂನಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ 1 ಚಿಟಿಕೆ ಅರಿಶಿನ ಮತ್ತು ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಮೊದಲಿಗೆ ಈ ಒಂದು ಏನು ಹುರಿಗಡಲೆ ಇತ್ತು ಅದನ್ನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಬರೋಣ. ಅದಾದ ನಂತರ ಹೆಸರುಬೇಳೆನ ಯಾವುದೇ ರೀತಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ಕುಕ್ಕರಲ್ಲಿ 1-2-3 ವಿಸಲನ್ನು ಕೂಗಿಸ್ಕೊಂಬರೋಣ. ಸ್ನೇಹಿತರೆ, ಇವಾಗ ಹೆಸರುಬೇಳೆನ ಕೂಗಿಸ್ಕೊಂಡು ಬರೋಣ. 1-2 ಸಲ ತೊಳ್ಕೊಂಬಿಟ್ಟು, ಯಾವುದೇ ರೀತಿ ರೋಸ್ಟ್ ಮಾಡ್ತಾಯಿಲ್ಲ, ಹಾಗೆ ಕೂಗಿಸ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಕೂಗೋ ಅಷ್ಟೊತ್ತಿಗೆ ಇವಾಗೇನು ನಾನು ತೊಗೊಂಡಿದ್ದೆ 1 ಕಪ್ಪು ಅಕ್ಕಿ ಹಿಟ್ಟೇನಿದೆ ಅದನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟಿನ ಪ್ರಮಾಣ ಬೇಕಾದ್ರೆ ನೀವು ಜಾಸ್ತಿ ಮಾಡ್ಕೋಬೋದು. ಹಾಗೆ ನಾನು ಏನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೆ, ಜೀರಿಗೆ, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಮತ್ತು ಎಳ್ಳು. ಉಪ್ಪನ್ನು ನೋಡಾಕೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಣ. ಹಾಗೆ ರುಬ್ಕೊಂಬಂದಿರೋ ಅಂಥ ಹುರ್ಗಡ್ಲೆ ಪೌಡ್ರು ಏನಿತ್ತು ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಹೆಸರುಬೇಳೆ ಕೂಗಿ ಆದ ನಂತರ ಆ ಬೆಂದ್ಕೊಂಡಿರೋ ಅಂಥ ಹೆಸರುಬೇಳೆನ ಇದಕ್ಕೆ ಹಾಕ್ಕೊಂಡು ನೀಟಾಗೆ ಎಲ್ಲದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ರೀತಿ ಎಣ್ಣೆ ಹಾಕ್ಕೊಂಡಿಲ್ಲ, ಬಿಸಿನೀರು ಬೇಕು ಕಲಸೋದಕ್ಕೆ ಅನ್ನೋ ಅವಶ್ಯಕತೆ ಇಲ್ಲ. ಹೆಸರುಬೇಳೆ ಬೇಯಿಸ್ಕೊಂಡಿರೋ ಅಂಥ ನೀರು ಏನಿರುತ್ತೋ, ಹೆಸರುಬೇಳೆ ಬೇಯಕ್ಕೆ ಹಾಕುವಾಗಲೂ ಕೂಡ ಅಷ್ಟೇ ಕಡಿಮೆ ಕ್ವಾಂಟಿಟಿಯಲ್ಲಿ ಒಂದು ಸ್ವಲ್ಪ ನೀರು ಹಾಕಿ, 1 ಕಪ್ ಹೆಸರುಬೇಳೆಗೆ 2 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಳಿ. ಇದು ಪೂರ್ತಿ ಮಿಕ್ಸ್ ಆದಮೇಲೆ ಹೆಸರುಬೇಳೆ ಬೆಂದ್ಕೊಂಡಿರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ಹೆಸರುಬೇಳೆ 1-2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಯಾಕೆಂದರೆ ಹೆಸರುಬೇಳೆ ಸಾಫ್ಟ್ ಇರೋದ್ರಿಂದ ಬೇಗ ಬೆಂದ್ಕೊಳುತ್ತೆ. ಸ್ನೇಹಿತರೆ, 2 ವಿಷಲ್ ಹೋಗ್ತಾಯಿದೆ. ಅದು ಪೂರ ತಣ್ಣಗಾದ್ಮೇಲೆ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಿ ಬಾಣಲಿಲಿ, ಅಕ್ಕಿ ಹಿಟ್ಟು ಹಾಗೆ ಹುರ್ಗಡ್ಲೆ ಹಿಟ್ಟು ಇಂಗ್ರೀಡಿಯೆಂಟ್ಗಳನ್ನ ಮಿಕ್ಸ್ ಮಾಡ್ಕೊಂಡಿದ್ವಿ, ಅದಕ್ಕೆ ಹೆಸರುಬೇಳೆನ ಹಾಕೋಣ. ಹೆಸರುಬೇಳೆ ನಾನು 1 ಕಪ್ ಹೆಸರುಬೇಳೆಗೆ 2 ಕಪ್ ನೀರು ಹಾಕ್ಕೊಂಡಿದ್ದೆ. ನೀಟಾಗಿ ಕರೆಕ್ಟಾಗಿದೆ. ಅದಕ್ಕೆ ಅದನ್ನು ಸ್ವಲ್ಪ ಹಂಗೆ ಸ್ಪೂನಲ್ಲಿ ಹಿಂಗೆ ಅಂದರೆ ಸಾಕು, ಅದು ಸ್ಮ್ಯಾಶ್ ಆಗುತ್ತೆ. ಸ್ನೇಹಿತರೆ, ಯಾಕೆಂದರೆ ಸಾಫ್ಟಾಗಿ ಬೆಂದ್ಕೊಂಡಿರೋದ್ರಿಂದ ಮತ್ತು ನಾದ್ಕೊಳೋದ್ರಿಂದ ನಾವು ಈ ಹಿಟ್ಟೊಳಗೆ ಏನಿರುತ್ತೆ ಅದನ್ನು ಹಾಕಿ ನಾದ್ಕೊಳೋದ್ರಿಂದ ಅದು ಇನ್ನೂ ಚೂರ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಬೆಂದಿದೆ ಇಷ್ಟಾದರೆ ಸಾಕಾಗುತ್ತೆ. ಯಾವುದೇ ರೀತಿ ಹುರ್ಕೊಂಡಿಲ್ಲ ಹೆಸರುಬೇಳೆನ, ಡೈರೆಕ್ಟ್ ತೊಳೆದ್ಬಿಟ್ಟು ಹಂಗೆ ಹಾಕ್ಕೊಂಡಿರೋದು. ನಿಜವಾಗ್ಲೂ ಈ ಥರ ಚಕ್ಲಿ ಮಾಡಿಕೊಂಡ್ರೆ ಒಂಥರ ಬೇಕ್ರಿ ಸ್ಟೈಲ್ ಚಕ್ಲಿನ ತಿಂದಂಗೆ ಆಗುತ್ತೆ. ಸಖತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ. ಬಾಯಲ್ಲಿಟ್ಟರೆ ಚಕ್ಲಿ ಕರಗುತ್ತೆ ಅಂತಾರಲ್ಲ, ಆ ರೀತಿ ಇರುತ್ತೆ. ಸ್ನೇಹಿತರೆ, ಅದೇ ನಾನು ಹೇಳ್ದಂಗೆ ಅಕ್ಕಿ ಹಿಟ್ಟಿನ ಪ್ರಮಾಣ ಬೇಕಾದರೆ 1.5 ಕಪ್ ಕೂಡ ಮಾಡ್ಕೋಬೋದು. ಏಕೆಂದರೆ ಹುರ್ಗಡ್ಲೆ ಹಾಕಿರೋದ್ರಿಂದ ಸಾಫ್ಟ್ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ. ಹಾಗಾಗಿ ಬೇಕಾದರೆ ಅಕ್ಕಿ ಹಿಟ್ಟಿನ ಪ್ರಮಾಣವನ್ನು 1.5 ಕಪ್ಪಿನಷ್ಟು ಮಾಡ್ಕೋಬೋದು. ಅದರಲ್ಲೇನೂ ಕೂಡ ಚೇಂಜಸ್ ಆಗೋದಿಲ್ಲ. ಟೇಸ್ಟಲ್ಲಿ ಮತ್ತು ಸಾಫ್ಟ್ನೆಸ್ಸಲ್ಲೂ ಕೂಡ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಇದಕ್ಕೆ ಬೆಣ್ಣೆ, ತುಪ್ಪ ಯಾವುದಾದ್ರೂ ನಿಮ್ಮ ಆಪ್ಷನಲ್ ಹಾಕ್ಬಹುದು. ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಬೆಣ್ಣೆ ತುಪ್ಪ ನಮ್ಮ ಮನೇಲಿ ಒಂದು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಕ್ಕಂಥದ್ದು. ಹಾಗಾಗಿ ನಾನು ಒಂದು ಚಿಕ್ಕದು ಸೌಟೇನು ಬರುತ್ತೆ ಅದರಲ್ಲಿ, ಅಂದರೆ ಟೀ ಲೋಟ ಅಂತ ಅಂದ್ಕೊಂಡ್ರೆ ಒಂದು ಅರ್ಧ ಟೀ ಗ್ಲಾಸಿನಷ್ಟು ಮಾತ್ರ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಿದ್ರೂ ಕೂಡ ಚಕ್ಲಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಒಂದು ಟೀ ಗ್ಲಾಸಲ್ಲಿ 1/4 ಟೀ ಗ್ಲಾಸಿನಷ್ಟು ಅಂದ್ಕೊಂಬಿಡಿ, ಅಷ್ಟು ಎಣ್ಣೆನ ಹಾಕ್ಕೊತೀನಿ. ಸ್ನೇಹಿತರೆ, ಈ ಹೆಸರುಬೇಳೆನ ಅದು ನೀಟಾಗಿ ಅಕ್ಕಿ ಹಿಟ್ಟಿಗೆಲ್ಲ ಹೊಂದ್ಕೊಳೋವರೆಗೂ ನೀಟಾಗಿ ಒಂದ್ಗೂಡಿಸ್ಕೊಂಡು ಯಾವುದೇ ರೀತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಏಕೆಂದರೆ ಹೆಸರುಬೇಳೆದೇ ನೀರು ಅದು ಸರಿಯಾಗುತ್ತೆ. ಅದಕ್ಕೆ ಬೇಕಂದರೆ ಮಾತ್ರ 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ನಾದ್ಕೊಳ್ಳೋಣ. ಅದನ್ನು ಬಿಟ್ಟರೆ ಬೇಡ, ನೀರಿನ ಅವಶ್ಯಕತೆಯೇ ಬೇಡ. ಈಗ ನಾನೇನು ಸೌಟ್ ತೋರಿಸಿದೆ ಅದರಲ್ಲಿ 1 ಸೌಟಿನಷ್ಟು ಎಣ್ಣೆನ
ಹಾಕ್ಕೊಳ್ಳೋಣ ಸ್ನೇಹಿತರೆ. ಸಾಕು, ಇಷ್ಟೇ ಸಾಕು ಎಣ್ಣೆ. ಜಾಸ್ತಿ ಎಣ್ಣೆ ಹಾಕಿದರೆ ತುಂಬಾ ಸಾಫ್ಟ್ ಆಗುತ್ತೆ. ಹೆಸ್ರುಬೇಳೆ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಇಷ್ಟೇ ಸಾಕು, ಒಂದೇ ಸೌಟ್ ಎಣ್ಣೆ ಸಾಕು. ಇದನ್ನು ನಾವು ಎಣ್ಣೆ ಹಾಕಿದ ಮೇಲೆ ನೀಟಾಗಿ ನಾದ್ಕೋಬೇಕು. ರೊಟ್ಟಿನ ನಾವು ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತೀವೋ ಅದೇ ರೀತಿ ಈ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಸ್ನೇಹಿತರೆ. ನಾವು ಎಷ್ಟು ಚಕ್ಲಿ ಹಿಟ್ಟನ್ನು ಚೆನ್ನಾಗಿ ನಾದು ಕಲಿಸ್ಕೊಂಡು ಇಟ್ಕೊಳ್ತೀವೋ ಅಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಬಿಟ್ಕೊಳೋದಿಲ್ಲ. ನನಗೆ ಫಸ್ಟು ಇದು ಸುಡ್ತಾ ಇರೋದ್ರಿಂದ ಫಸ್ಟ್ನೇ ಅಲ್ಲಿ ಕಪ್ಗೆ ಹಾಕಿದಾಗ ಒಂದು ಸ್ವಲ್ಪ ಕಟ್ಟಾಯಿತು, ಏಕೆಂದರೆ ತುಂಬ ಸುಡ್ತಾ ಇತ್ತು. ಹಾಗಾಗಿ ನೀಟಾಗಿ ನಾದ್ಕೊಳಕ್ಕಾಗಲಿಲ್ಲ. ಬಟ್ ಎರಡನೇ ಸ್ಟೆಪ್ ನಿಜವಾಗ್ಲೂ ಸಖತ್ತಾಗಿ ಬಂತು. ನೀಟಾಗಿ ನಾವು ರೊಟ್ಟಿಗೆ ಯಾವ ರೀತಿ ನಾದು ಹಿಟ್ಟನ್ನು ನಾದ್ಕೊಳ್ತೀವೋ ಅದೇ ರೀತಿ ಸಾಫ್ಟಾಗಿ ಹಿಟ್ಟನ್ನು ನಾದ್ಕೋಬೇಕು. ಯಾವುದೇ ರೀತಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಹೆಸ್ರು ಬೇಳೆದು ಏನಿರುತ್ತೆ ನೀರು, ಬೇಯಿಸ್ಕೊಂಡಿರೋವಂಥ ನೀರು, ಅದೇ ನೀರು ಇದಕ್ಕೆ ಸರಿಯಾಗುತ್ತೆ. ಈಗ ಪೂರ್ತಿ ಈ ರೀತಿ ಸಿಲಿಂಡ್ರಿಕಲ್ ಶೇಪ್ ಮಾಡಿಕೊಂಡು ನಮ್ಮ ಒಂದು ಅಕ್ಕಿ ಒರಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಹೋಲ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಹಾಗೆ ಇಟ್ಟಿರೋಣ. ತಣ್ಣಗಾಯಿತು ಅನ್ನೋ ಟೆನ್ಷನ್ ಇಲ್ಲ, ಹೆಂಗಿದ್ರೂ ಕೂಡ ಬರುತ್ತೆ ಸ್ನೇಹಿತರೆ. ಎಂಥ ಚಕ್ಲಿ ಬರದೇ ಇದ್ದವರು ಕೂಡ ಈ ಥರ ಚಕ್ಲಿನ ಮಾಡ್ಕೋಬೋದು. ಟೇಸ್ಟ್ ಕೂಡ ಅಷ್ಟೇ, ಟೇಸ್ಟು ಸಖತ್ತಾಗಿರುತ್ತೆ ಮತ್ತು ಸಾಫ್ಟಾಗಿರುತ್ತೆ ಚಕ್ಲಿ. ಯಾವುದೇ ರೀತಿ ಗಟ್ಟಿಗೆ ಬರೋದಿಲ್ಲ. ಬಾಯಿಲಿಟ್ಟರೆ ಕರ್ಗೋ ಅಂತ, ಬೆಣ್ಣೆ ಮುರುಕೋ ಅಂತ ಏನು ಹೇಳ್ತೀವಿ ಆ ರೀತಿ ಇರುತ್ತೆ ಸ್ನೇಹಿತರೆ. ಬನ್ನಿ ನೋಡೋಣ. ಈ ಚಕ್ಲಿ ಒಳ್ಳಿಗೆ ಹಾಕಿದ್ಮೇಲೆ ಚಕ್ಲಿ ಒಳ್ಳಿಗೆ ಒಂದು ಸ್ವಲ್ಪ ಫಸ್ಟ್ಗೆ ಎಣ್ಣೆನ ಸವರ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೆ, ಹಂಗಾಗಿ ಡೈರೆಕ್ಟ್ ಅದಕ್ಕೆ ಹಾಕಿದೆ. ಎರಡು ಮೆಥಡಲ್ಲಿ ಚಕ್ಲಿನ ಹೊತ್ಕೋಬೋದು ಸ್ನೇಹಿತರೆ. ನಮಗೆ ತುಂಬ ದೊಡ್ಡದು ಬೇಕು ಅಂತಂದರೆ ಈ ರೀತಿ ಜಾಲರದ ಸಹಾಯದಿಂದ ಹೊತ್ಕೋಬೋದು. ಜಾಲರದ ಮೇಲೆ ಫುಲ್ಲು ಚಕ್ಲಿನ ಹೊತ್ಕೊಂಡು ಡೈರೆಕ್ಟು ಜಾಲರನ ಎಣ್ಣೆ ಒಳಗೆ ಬಿಡಬಹುದು. ಒಂದೆರಡು ಜಾಲರನ ಮಾಡ್ಕೋಬೇಕಾಗುತ್ತೆ. ಅದನ್ನು ಬಿಟ್ಟರೆ ಎರಡು ಜಾಲರನ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಈ ರೀತಿ ಒಂದು ಪ್ಲೇಟ್ಗೆ ಚಕ್ಲಿನ ಹಿಂಗೆ ಹೊತ್ಕೊಂಡ್ಬಿಟ್ಟು ಇಟ್ಕೋಬೋದು ಸ್ನೇಹಿತರೆ. ಎರಡು ಯಾವುದೇ ರೀತಿ ಮೆಥಡಲ್ಲಿ ಮಾಡಿದರೂ ಕೂಡ ಚಕ್ಲಿ ಚೆನ್ನಾಗಿ ಬರುತ್ತೆ. ಅಂದರೆ ನಾವು ಹಾಕೋ ಅಂಥ ಇಂಗ್ರೀಡಿಯೆಂಟ್ಗಳ ಮೇಲೆ ಡಿಪೆಂಡು. ಏನೇನು ಪ್ರಮಾಣ ಹೇಳಿದ್ನೋ ಆ ಪ್ರಮಾಣದಲ್ಲಿ ನೀವು ಕರೆಕ್ಟಾಗಿ ಹಾಕಿದರೆ ಚಕ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಪ್ರಮಾಣದಲ್ಲಿ ವ್ಯತ್ಯಾಸ ಆಯಿತು ಅಂತಂದರೆ ಖಂಡಿತವಾಗ್ಲೂ ಚಕ್ಲಿ ವ್ಯತ್ಯಾಸ ಆಗುತ್ತೆ. ಜಾಲರದಲ್ಲಿ ಡೈರೆಕ್ಟ್ ಜಾಲರ ಏನಿದೆ ಅದನ್ನು ಸೀದಾ ಎಣ್ಣೆ ಒಳಗೆ ಬಿಟ್ಟರೆ ಚಕ್ಲಿ ಹೋಗುತ್ತೆ. ದೊಡ್ಡದಾಗಿ ಬೇಕು ಅಂದರೆ ಚಕ್ಲಿ ಆ ರೀತಿ ಮಾಡ್ಕೋಬೋದು. ಇಲ್ಲ ನಮಗೆ ಚಿಕ್ಕದಾಗಿ ಇರಲಿ ಅಂತಂದರೆ ಈ ರೀತಿ ಹೊತ್ಕೋಬೋದು. ಇದು ಹೆಂಗಿದ್ರೂ ಕೂಡ ಬರುತ್ತೆ. ಇಲ್ಲ ನಮಗೆ ಕಟ್ಟಾಗಿರೋ ಚಕ್ಲಿ ಬೇಕು ಅಂದರೆ ಡೈರೆಕ್ಟ್ ಎಣ್ಣೆ ಒಳಗೆ ಕೂಡ ಚಕ್ಲಿನ ಹೊತ್ಕೋಬೋದು ಸ್ನೇಹಿತರೆ. ಯಾವುದಕ್ಕಾದ್ರೂ ಕೂಡ ಆಪ್ಷನ್ ಇರುತ್ತೆ. ಹಬ್ಬಗಳ ತರಾತುರಿಯಲ್ಲಿ ಇದು ಬೇಗ ಆಗೋವಂಥ ಒಂದು ಚಕ್ಲಿ. ಯಾವುದೇ ರೀತಿ ಸಾಂಪ್ರದಾಯಿಕವಾಗಿ ಬೇಳೆಗಳ್ನ ತೊಳ್ಕೊಳೋದು, ಮಿಲ್ಗೆ ಹಾಕ್ಸೋದು, ಅಥವಾ ಸಾಂಪ್ರದಾಯಿಕವಾಗಿ ಮೈದಾ ಹಿಟ್ಟನ್ನು ಹಬೆಯಲ್ಲಿ ಬೇಯಿಸ್ಕೊಂಡು ಸುಮಾರು ರೀತಿಯಲ್ಲಿ ಚಕ್ಲಿನ ಮಾಡ್ತಾರೆ. ಬಟ್ ನಾನು ಹೊಸ ಮೆಥಡಲ್ಲಿ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಬಂತು. ಇದು ಚೆನ್ನಾಗಿತ್ತು. ನಾನೇ ಕಂಡುಕೊಂಡಿರುವಂಥ ಮೆಥಡ್ ಇದು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. 1 ಕಪ್ ಹೆಸ್ರು ಬೇಳೆಲಿ ಎಷ್ಟೊಂದು ಚಕ್ಲಿಗಳು ಆಗಿತ್ತು. ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು ಸ್ನೇಹಿತರೆ. ನೀವು ಕೂಡ ಒಂದ್ಸಲ ಈ ಹಬ್ಬಕ್ಕೆ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.
ಅದೇ ಸ್ನೇಹಿತರೆ ಹೇಳಿದ್ನಲ್ಲ ಜಾಲರದಲ್ಲಿ ಯಾವ ರೀತಿ ಬಿಡೋದು ಅಂತ. ಈ ರೀತಿ ಜಾಲರದ ಮೇಲೆ ಹಾಕ್ಕೊಂಡ್ಬಿಟ್ಟು ಬೇಕಾದರೂ ಬಿಡ್ಬೋದು, ಇಲ್ಲಾಂದರೆ ಈ ರೀತಿ ಒಂದೊಂದನ್ನೇ ಚಕ್ಲಿನ ತೆಗೆದ್ಬಿಟ್ಟು ಎಣ್ಣೆ ಒಳಗೆ ಹಾಕ್ಕೋಬೋದು. ಒಂದು ಇಂಪಾರ್ಟೆಂಟ್ ಮೆಥಡ್ ಏನಪ್ಪ ಅಂದರೆ ಚಕ್ಲಿನ ಎಣ್ಣೆ ಒಳಗೆ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಎಣ್ಣೆಲಿರ್ತಕ್ಕಂಥ ನೊರೆ ಅಂಶ ಕಡಿಮೆ ಆಗೋವರೆಗೂ ಜಾಲರಿನ ಎಣ್ಣೆ ಒಳಕ್ಕೆ ಹಾಕಬೇಡಿ. ಏಕೆಂದರೆ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಮತ್ತು ಕದ್ರುಕೊಂಡು ಹೋಗುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ.